ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬ ಕಡಿಮೆ ಪದಾರ್ಥಗಳನ್ನ ಬಳಸಿ ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ. ಅಂದರೆ ದೇವರಿಗೆ ಹೊಡೆದಿರುವಂಥ ತೆಂಗಿನಕಾಯಿ ಇರುತ್ತೆಲ್ಲ ಅದರಿಂದ ಮಿಠಾಯಿ ಮಾಡ್ತಾಯಿದ್ದೀನಿ ನೋಡಿ. ತೆಂಗಿನಕಾಯಿನ ನೀಟಾಗಿ ತೊಳೆದು ಪೀಸ್ ಮಾಡಿಟ್ಟಿದ್ದೀನಿ. ಅದನ್ನು ಇವಾಗ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುರಿದು ಕೂಡ ತೊಗೋಬೋದು. ಮಿಕ್ಸಿ ಹಾಕೋ ಮುಂದೆ ಪೂರ್ತಿ ಸಣ್ಣದಾಗಿ ಹಾಕೋಬಾರ್ದು, ಸ್ವಲ್ಪ ದಪ್ಪದಾಗಿಯೇ ಇರಲಿ. ನೋಡಿ ಇದೇ ಥರ ತೊಗೊಂಡಿದ್ದೀನಿ, ಭಾಳ ಸಣ್ಣದಾಗಿಲ್ಲ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಸಣ್ಣದಾಗಿ ತೊಗೊಂಡಿದ್ದೀನಿ, ತುಂಬ ದಪ್ಪಾಗಿ ಏನಿಲ್ಲ, ತುಂಬ ಸಣ್ಣಾಗಿ ಕೂಡ ಇಲ್ಲ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಯಲ್ಲಿ 1-2-3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಕಾಯೋವರೆಗೂ ಬಿಟ್ಟು ಕಾದಾದ ನಂತರ ನಾನು ಮಿಕ್ಸರ್ ಹಾಕ್ಕೊಂಡು ಇಟ್ಟಿರೋ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಮತ್ತು ಈಗ ಫ್ರೈ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಇದೇ ಥರ ಫ್ರೈ ಮಾಡಬೇಕು. ಇದಕ್ಕೆ ನಾನು ಸಕ್ಕರೆ ಹೇಗೆ ತೊಗೋತಾ ಇದ್ದೀನಿ ಅಂದರೆ ಸಮ ಪ್ರಮಾಣದಲ್ಲಿ ತೊಗೋಬೇಕು. ಸಮ ಪ್ರಮಾಣದಲ್ಲಿ ತೊಗೊಂಡ್ರೂ ಕೂಡ ತುಂಬ ಸ್ವೀಟ್ ಆಗುತ್ತೆ ಅಂತ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ಅಂದರೆ ಒಂದು ಬಟ್ಲಷ್ಟು ಕಾಯಿ ತುರಿ ಇತ್ತಂದರೆ ಒಂದು ಬಟ್ಲಷ್ಟು ಸಕ್ಕರೆ ಕೂಡ ತೊಗೋಬೋದು. ಭಾಳ ಸ್ವೀಟ್ ತಿನ್ನಲ್ಲ ಅನ್ನೋರು ಸ್ವಲ್ಪ ಕಮ್ಮಿ ಕೂಡ ತೊಗೋಬೋದು. ನಾನು ಸ್ವಲ್ಪ ಕಮ್ಮಿ ತೊಗೊಂಡು ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಸಕ್ಕರೆ ಜಾಗದಲ್ಲಿ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಇದೇ ಥರ ಮಿಕ್ಸ್ ಮಾಡ್ಕೊತ ಹೋದಾಗ ಈ ಥರ ಬಂದಿರುತ್ತೆ. ಇವಾಗ ನಾನು ಒಂದು 1/2 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲು ಕಂಪ್ಲೀಟಾಗಿ ಆಪ್ಷನ್ಸು, ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿದ್ರೂ ಓಕೆ. ಲೋ ಫ್ಲೇಮಲ್ಲಿಟ್ಟೆ ಇದೇ ಥರ ಫ್ರೈ ಮಾಡಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದೇ ಥರ ಫ್ರೈ ಮಾಡಿದ್ರೆ ಕೊಬ್ಬರಿ ಮಿಠಾಯಿ ರೆಡಿಯಾಗಿರುತ್ತೆ. ಸ್ವಲ್ಪ 1-2-3 ಇಲೇಚಿನ ಪೌಡ್ರ್ ಮಾಡ್ಕೊಂಡು ಹಾಕೊಳ್ಳಿ. ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ಕಲರ್ ಚೇಂಜ್ ಆಗಿದೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಥರ ಸ್ಮೆಲ್ ಬಂದರೆ ಕಂಪ್ಲೀಟಾಗಿ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ ಅಂತ ಅರ್ಥ. ನಾನು ಈ ಥರ ಹಾಕ್ಕೊಂಡು ಶೇಪ್ ಕೊಡ್ತಾಯಿದ್ದೀನಿ. ನೀವು ಯಾವ್ದು ಶೇಪಲ್ಲಿ ಬೇಕಾದರೂ ಹಾಕ್ಕೊಂಡು ಕೊಡ್ಬೋದು. ಸ್ವಲ್ಪ ಬಿಸಿಯಾಗಿರೋದ್ರಿಂದ ಇನ್ನೂ ಮೆತ್ತಗಾಗಿದೆ. ಒಂದು 1/2 ಅವರ್ ಬಿಟ್ಟರೆ ಸಾಕು. ಆಲ್ಮೋಸ್ಟ್ ಅಲ್ಲಿ ಕರ್ದಂಟು ಯಾವ ಥರ ಬರುತ್ತೋ ಆ ಥರ ಬರುತ್ತೆ. ಇದು ತೊಗೋಬೇಕಂತೇನಿಲ್ಲ. ಶುಗರ್ ಮತ್ತು ಕಾಯಿ ಎರಡೂ ಸೇಮ್ ಟೈಮ್ ತೊಗೊಂಡ್ರು ಓಕೆ. ಫಸ್ಟಿಗೆ ಶುಗರ್ನ ಮಿಕ್ಸ್ ಮಾಡ್ಕೊಂಡು ಕೂಡ ತೊಗೊತಾರೆ. ನೋಡಿ ಈ ಥರ ಬಂದಿದೆ. 1/2 ಅವರ್ ಬಿಟ್ಟರೆ ಸಾಕು. ಇದು ತುಂಬಾ ಸ್ವಲ್ಪ ಕಟಿಯಾಗಿ ಬರುತ್ತೆ, ಅಂದರೆ ಶೇಪ್ ತೊಗೊಳಕ್ಕೆ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.